ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಕ್ಯಾನ್ಸರ್ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಭದ್ರಕಾಳಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಕಡೆ ಹೆಚ್ಚು ಗಮನ ಕೊಡುವಂಥದ್ದು, ಸ್ಪಿರಿಚುಲಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ರೆ ಮಾತ್ರ ಇಲ್ಲಿ ಆಧ್ಯಾತ್ಮಿಕದ ಕಡೆ ಗಮನ ಕೊಟ್ಟಿದ್ರು ಅವ್ರಿಗೆ ತುಂಬ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಅವೇರ್ನೆಸ್ ಸಾಧ್ಯತೆ ಇದೆ ಕಾಣುವಂಥದ್ದು. ಮತ್ತು ತುಂಬ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ಇದ್ದೀರಾ ನೀವು. ಹೇಳಬೇಕು ಅಂತ ಅಂದರೆ ಕಾಳಿ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಎನರ್ಜಿ ವೈಸ್ ಎಮೋಷ್ನಲಿ ಏನು ಫೀಲ್ ಮಾಡ್ತಾ ಇದ್ರಿ, ಒಂದು ಕೇರಿಂಗ್ ಆಗಿರ್ಬೋದು, ಲವ್ಲಿ ಪರ್ಸನ್ ಆಗಿರ್ಬೋದು, ನೀವು ಒಂದು ರೀತಿ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಒಂದು ರೀತಿಯಲ್ಲಿ ಮದರ್ ಎನರ್ಜಿನ ತೋರಿಸುತ್ತೆ. ನೀವು ಯಾವುದೇ ಬಾಯ್ ಆಗಿರ್ಬೋದು ಇಲ್ಲ ಗರ್ಲ್ ಆಗಿರ್ಬೋದು, ಮೆನ್ಸ್ ಆಗಿರ್ಬೋದು ಒಂದು ರೀತಿಯಲ್ಲಿ ಮದರ್ ಎನರ್ಜಿನ ತೋರಿಸೋದ್ರಿಂದ ಒಂದು ರೀತಿ ತಾಯಿ ಕೂಡ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರ್ತಾರೆ. ಒಂದಿಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಪಿರಿಚುವಲಿ ಅವೇರ್ನೆಸ್ ಅಂದರೆ ಸ್ಪಿರಿಚುವಲ್ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಲ್ಲಿ ನಿಮ್ಮ ಜೀವನಕ್ಕೆ ಇನ್ನೂ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ನೀವು ಪಡ್ಕೊಳ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಹೇಗಿರುತ್ತೆ ಅಂತ ನೋಡೋಣ. ಫೆಬ್ರವರಿ ತಿಂಗಳು ಕಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ತುಂಬ ನೆಗೆಟಿವಿಟಿ ಕಾಡುವಂಥದ್ದು, ನೆಗೆಟಿವ್ ಥಾಟ್ಸ್ಗಳು ಈ ಮಂತಲ್ಲಿ ಬರ್ಬೋದು. ನಿಮಗೆ ನೆಗೆಟಿವ್ ಥಿಂಕಿಂಗ್ಗಳು, ನೆಗೆಟಿವಿಟಿ ಥಾಟ್ಸ್ಗಳು, ಸ್ಟಕ್ ಎನರ್ಜಿಯಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ರೀತಿಯಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗ್ತಾ ಇಲ್ಲ ಅಂತ ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿನ ಪಡ್ಕೊಳ್ಬೋದು. ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ಕರೆಕ್ಟಾಗಿದ್ರೂ ಕೂಡ ನಿಮಗೆ ಅದು ಸರಿ ಇಲ್ಲ ಅಂತ ಅನ್ನೋ ಒಂದು ಫೀಲಿಂಗ್ಸ್ ನಿಮಗೆ ಬರ್ಬೋದು. ಬಟ್ ಎಚ್ಚರಿಕೆನ ವಹಿಸಿ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ. ಯಾರೋ ನೆಗೆಟಿವಿಟಿ ಮಾಡಿರೋದ್ರಿಂದ ಮತ್ತು ನೀವು ಮಾನಸಿಕವಾಗಿ ಒಂದು ಸ್ವಲ್ಪ ನೀವು ಒಳಗಾಗ್ತೀರ, ಮಾನಸಿಕವಾಗಿ ನೀವು ಒಂದು ರೀತಿಯಲ್ಲಿ ಒಳಗಾಗ್ತೀರ ಅನ್ನೋ ಕಾರಣದಿಂದ ಒಂದು ಸ್ಟಕ್ ಎನರ್ಜಿಲಿ ಇಡೋ ಥರ ಪ್ರಯತ್ನಗಳು ನಿಮ್ಮ ಜೀವನಕ್ಕೆ ನಡೆಯುತ್ತೆ ಅಂತ ಬಂದಿದೆ. ಅಂದರೆ ಒಂದು ರೀತಿಯಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ನೀವು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸುವಂಥದ್ದು, ನಿಮ್ಮ ಕೇರಿಂಗ್ ಏನಿದೆ ಅದನ್ನೇ ನಿಮಗೆ ಒಂದು ಡಿಸಪಾಯಿಂಟೆಡ್ ಮಾಡುವಂಥದ್ದು ಮತ್ತು ಆ ವಿಚಾರವಾಗಿ ತಿಳ್ಕೊಂಡು ಎಮೋಷನಲಿ ಫೂಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ನೀವು ಎಮೋಷನಲ್ಲಾಗಿ ಫೂಲ್ ಆಗೋದೇ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಮ್ಮ ಎಮೋಷನಲ್ಲಾಗಿ ಒಂದು ರೀತಿಯಲ್ಲಿ ಫೂಲ್ ಮಾಡುವಂಥ ಸಾಧ್ಯತೆಗಳಿದೆ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ. ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಯಾವಾಗ ಹೆಂಗಿರಬೇಕು, ಎಲ್ಲಿ ಯಾವಾಗ ಏನು ಕೇರ್ ಮಾಡಬೇಕು ಅದನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಸೂಚನೆಗಳು ಸಿಗ್ತಾ ಇರುವಂಥದ್ದು. ಯಾಕೆ ಅಂದರೆ ಕೆಲವರಿಗೆ ಇಲ್ಲಿ ಮಗು ಆದ ನಂತರ ಒಂದು ರೀತಿ ತುಂಬ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ. ಅದು ಒಂದು ಬ್ಲೆಸ್ಸಿಂಗ್ಸ್ ಮಗು ಆಗೋ ಚಾನ್ಸಸ್ ಇರೋದ್ರಿಂದ ಒಂದಿಷ್ಟು ಸಮಸ್ಯೆಗಳು, ಕುತಂತ್ರಿಗಳು ಏನೋ ಸಮಸ್ಯೆ ಮಾಡ್ತಾರೆ ಮಗುವಿಗೆ ಅಂತಲೂ ಕೂಡ ಇದೆ. ಹಾಗಾಗಿ ಅದು ನಿಮ್ಮ ಜೊತೆ ಕನೆಕ್ಷನ್ ಆಗದೇ ಇರೋ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಖಾಲಿ ದೇವರ ಆಶೀರ್ವಾದನ ಪಡ್ಕೊಂಡಿದ್ದಲ್ಲಿ, ದೇವರ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದ್ದಲ್ಲಿ ಯಾವುದೇ ರೀತಿ ಏನು ಸಮಸ್ಯೆಗಳಾಗಲ್ಲ. ಮತ್ತು ಈ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಫ್ಲೋಲಿ ಈ ಫೆಬ್ರವರಿ ತಿಂಗಳಲ್ಲಿ ಎಲ್ಲೋ ಪ್ರಯಾಣಗಳನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಬರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ಆ್ಯಕ್ಷನನ್ನು ತಗೊಳ್ತೀರ. ಮತ್ತು ಹೆಲಿಕಾಪ್ಟರಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಕಾಶದಲ್ಲಿ ಹಾರಾಡುವಂಥ ಸಾಧ್ಯತೆಗಳು, ಸಿಚುವೇಶನ್ಗಳು ಬರ್ಬೋದು. ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂತ ಕೂಡ ಇದೆ. ಮತ್ತು ಕೆಲವರು ಇಲ್ಲಿ ಒಂದು 8 ತಿಂಗಳಲ್ಲಿ ಅಂದ್ಕೊಂಡಿದ್ದಂಥ ಕೆಲಸಗಳು ಏನಿತ್ತು, ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ರಿ ಅಂದರೆ 2 ತಿಂಗಳು 8 ವಾರಗಳು ಏನು ಅಂದ್ಕೊಂಡಿದ್ರಿ ಅದು ಒಂದು ರೀತಿ ನಿಮ್ಮ ಗೋಲ್ ಏನಿತ್ತು ಅದು ಆಗುವಂಥ ಸಾಧ್ಯತೆಯೂ ಇದೆ ಅಂತ ಬಂದಿರುವಂಥದ್ದು. ಏನೋ ಒಂದು ಎಂಡಿಂಗ್ ಆಗುತ್ತೆ ನಿಮ್ಮ ಜೀವನದಲ್ಲಿ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಮಾರ್ಕ್, ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಏನಿದೆ, ನೀವು ಅಂದ್ಕೊಂಡಿದ್ದಂಥ ಕೆಲಸ ಏನಿತ್ತು ಅದು ಒಂದು ರೀತಿ ಪೇಯ್ನ್ ತಂದುಕೊಡ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಒಂದು ರೀತಿಯಲ್ಲಿ ಯಾರೋ ಒಬ್ಬರನ್ನ ಹೆಂಡ್ ಮಾಡ್ಕೊಳ್ತೀರಾ, ಇಲ್ಲ ನಿಮ್ಮ ಸಮಸ್ಯೆಗಳನ್ನು ಹೆಂಡ್ ಮಾಡ್ಕೊಳ್ಬೋದು, ಇಲ್ಲ ನಿಮಗೆ ಬಂದಂಥ ನೆಗೆಟಿವಿಟಿ ಹೆಂಡ್ ಆಗೋದು ಕೂಡ ಇದು ಹೇಳುತ್ತೆ. ಹಾಗಾಗಿ ಒಂದು ಹೆಂಡಿಂಗ್ ಲೈಫ್ನ ಹೇಳುತ್ತೆ.
ನೀವು ಒಂದು ರೀತಿಯಲ್ಲಿ ನಿಮ್ಮ ಪೇಯ್ನ್ ಏನಿತ್ತು, ನಿಮ್ಮ ಸಮಸ್ಯೆಗಳೇನಿತ್ತು, ಏನೋ ಒಂದು ಮೂಮೆಂಟ್ ತಗೊಳ್ಬೇಕಾಗಿರುವಂಥದ್ದು ಏನಿತ್ತು, ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಡೀಪಾಗಿ ನೀವು ಅದನ್ನು ತೊಗೊಂಡ್ರೆ ಒಂದು ರೀತಿಯಲ್ಲಿ ಅದೆಲ್ಲ ಕೂಡ ಹೆಂಡ್ ಆಗುತ್ತೆ ಅಂತ ಬಂದಿರುವಂಥದ್ದು. ಅಲ್ಲಿ ಹೇಳಬೇಕು ಅಂದರೆ ಒಂದಿಷ್ಟು ಲಾಸ್ಗಳು ಕೂಡ ಆಗ್ಬೋದು ಫೈನಾನ್ಷಿಯಲಿ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಗಮನನ ಕೊಡಿ. ನಿಮ್ಮ ಫ್ಯಾಮಿಲಿ, ನೀವು, ನಿಮ್ಮ ಮಕ್ಕಳು ಒಂದಿಷ್ಟು ಟ್ರಾವೆಲಿಂಗ್ ಮಾಡುವಂಥದ್ದು, ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಪ್ರೋಗ್ರಾಮ್ಸ್ ಏನಾದರೂ ಇತ್ತು ಅಂದರೆ ಪ್ರೋಗ್ರಾಮ್ಸ್ಗೆ ಒಟ್ಟಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗುವಂಥದ್ದು, ಎಲ್ಲೋ ಒಂದು ರೀತಿಯಲ್ಲಿ ಓವರ್ ಟ್ರಾವೆಲಿಂಗಿಂದ ಸ್ಟ್ರೆಸ್ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ರೆಸ್ಟ್ ಅವಶ್ಯಕತೆ ಇದೆ. ರೆಸ್ಟ್ ಮಾಡ್ಕೊಳ್ಳಿ, ಒಂದು ರಿಲೀಫ್ ಮಾಡ್ಕೊಳ್ಳಿ, ಒಂದಿಷ್ಟು ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಮ ಈ ಮಂತಲ್ಲಿ ಒಂದಿಷ್ಟು ಕೆಲಸಗಳು ಜಾಸ್ತಿ ಆಗ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡಿಲ್ದಿರುವಂಥ ಪ್ರಾಬ್ಲಮ್ಸ್ಗಳು, ಸಿಚುವೇಶನ್ಗಳು ಬರ್ಬೋದು. ನೀವು ರೆಸ್ಟಲ್ಲಿ ಇರಬೇಕು. ನಿಮ್ಮ ಜರ್ನಿ, ಟ್ರಾವೆಲಿಂಗ್ ಏನಿತ್ತು ಒಂದು ಓವರ್ ಆಗುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಹಾಲಿಡೇಸ್ ಟೈಮಲ್ಲಿ ನೀವು ಒಂದಿಷ್ಟು ರೆಸ್ಟ್ ಅವಶ್ಯಕತೆ ಇದೆ, ರೆಸ್ಟನ್ನು ತಗೊಳ್ಳಿ. ಅಕ್ಕನ ಸ್ಥಾನದಲ್ಲಿರುವಂಥವ್ರಿಗೆ, ಅಕ್ಕ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು. ಅಕ್ಕನ ಸ್ಥಾನ ಅಂದರೆ ತಾಯಿಯ ಸ್ಥಾನ, ಅಕ್ಕನ ಸ್ಥಾನ ತಾಯಿಯ ಕಡೆಯವರಿಂದ, ಸಿಸ್ಟರ್ ಕಡೆಯಿಂದ ಏನೋ ಒಂದಿಷ್ಟು ಸಮಸ್ಯೆಗಳಾಗ್ಬೋದು. ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿದೆ. ಅಂದರೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೆಲ್ಲ ಸಮಸ್ಯೆಗಳನ್ನು ಮಾಡಿಟ್ಟಿದ್ರು, ಒಂದು ರೀತಿಯಲ್ಲಿ ನಿಮಗೆ ಲಾಸ್ ಆಗಿರ್ಬೋದು, ಒಂದು ರೀತಿ ನೀವು ಎಕ್ಸ್ಪೆಕ್ಟ್ ಮಾಡಿಲ್ದಿರುವಂಥ ಸಿಚುವೇಶನ್ಗಳು ಏನಿತ್ತು, ಆರೋಗ್ಯದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರ, ಅದೆಲ್ಲವೂ ಕೂಡ ನಿಜ. ಪಾಸ್ಟಲ್ಲಿ ತುಂಬ ನಿಮಗೆ ಸಮಸ್ಯೆಗಳನ್ನು ಮಾಡಿದ್ದಾರೆ. ನೀವು ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಲಿ ಅಂತ. ದೈವಾನುಗ್ರಹ ಇರೋದರಿಂದ, ನೀವು ಒಂದು ಒಳ್ಳೆ ರೀತಿಯ ಮದರ್ ಎನರ್ಜಿಲಿ ಇರೋದ್ರಿಂದ, ಅಂದರೆ ಎಲ್ಲರೂ ಒಂದು ಒಳ್ಳೆಯ ಭಾವನೆಗಳಿಂದ ನೋಡೋದ್ರಿಂದ, ನಿಮ್ಮ ಕರ್ಮಫಲಗಳಿಂದ ನಿಮಗೆ ಏನೂ ಸಮಸ್ಯೆಗಳಾಗಿಲ್ಲ. ದೇವರ ಆಶೀರ್ವಾದ ಇದೆ. ಯಾರೋ ಇಲ್ಲಿ ರೀಬರ್ತ್ ಎನರ್ಜಿನ ತೋರಿಸುತ್ತೆ. ಮತ್ತು ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥವ್ರಿಗೆ ಯಾರಿಗೋ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಸಮಸ್ಯೆಗಳನ್ನು ಮಾಡ್ಬೋದು. ಅದರಿಂದ ಒಂದು ಸ್ವಲ್ಪ ಎಚ್ಚರಿಕೆನ ಕೊಡಿ ಅಂತ ಬಂದಿರುವಂಥದ್ದು. ಯಾರೋ ಇಲ್ಲಿ ಹೆಂಡಾಗುವಂಥ ಸಾಧ್ಯತೆ ಇದೆ. ಅಂದರೆ ಯಾವುದೋ ಸಾವು ಬಗ್ಗೆ ಮಾತುಗಳನ್ನು ಕೇಳುವಂಥದ್ದು, ಯಾವ ಸಾವಿನ ಸುದ್ದಿನ ಕೇಳುವಂಥ ಚಾನ್ಸಸ್ಗಳು ಕೂಡ ಇದೆ. ಅದ್ರ ಕಡೆ ಟೆನ್ಷನ್ ಬೇಡ ಅಂತ ಬಂದಿರುವಂಥದ್ದು. ಟೆನ್ಷನ್ ಮಾಡ್ಕೊಳ್ತೀರಾ, ಒಂದು ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದು ಮಗು ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರಾಗುವಂಥದ್ದಿದೆ. ಆರೋಗ್ಯದ ಕಡೆ ಗಮನನ ಕೊಡಿ. ಇಲ್ಲಿ ನಾಗದೋಷಗಳು ಕೂಡ ಕಂಡುಬರ್ತಾ ಇರೋದ್ರಿಂದ, ನಾಗದೋಷ, ಸರ್ಪದೋಷ ಏನಾದರೂ ಇದೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಒಂದು ಪಾಸಿಟಿವ್ ಎನರ್ಜಿನೂ ಇದೆ, ಅದ್ರ ಜೊತೆ ಇಲ್ಲಿ ನೆಗೆಟಿವ್ ಎನರ್ಜಿನೂ ಇದೆ. ನಿಮ್ಮ ಎನರ್ಜಿನ ಕರೆಕ್ಟಾಗಿ ಇಟ್ಕೊಂಡಿದ್ದಲ್ಲಿ ಏನೋ ಒಂದು ಅಚೀವ್ ಮಾಡ್ತೀರಾ ನೀವು ಅಂತಲೂ ಕೂಡ ಇದೆ. ಒಂದು ಅಚೀವಿಂಗ್ ಮೆನ್ ಆಗಿರ್ಬೋದು. ನೀವು ಏನೋ ಒಂದು ಅಚೀವ್ ಮಾಡೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತಲ್ಲಿ ಅಂತ ಇದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಬಿಸ್ನೆಸ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು. ಒಂದು ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇರುವಂಥದ್ದು, ಒಂದು ಗ್ರೋತ್ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ. ನೀವು ಒಂದು ರೀತಿಯಲ್ಲಿ ಏನು ಹಾರ್ಡ್ ವರ್ಕ್ನ ಮಾಡಿಟ್ಟಿದ್ರಿ. ಫೈನಾನ್ಷಿಯಲಿ ನಿಮ್ಮ ಯಜಮಾನರ ವಿಚಾರವಾಗಿ, ನಿಮ್ಮ ಲೀಡರ್ಶಿಪ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಲಾಂಗ್ ಟರ್ನ್ ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗಾಗಿ ಹಾಕ್ತೀರಾ ಅಂತ ಬಂದಿರುವಂಥದ್ದು. ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ಕೋರ್ಟ್ ಕಚೇರಿ ವಿಚಾರವಾಗಿ ಒಂದು ಸ್ವಲ್ಪ ಅಮೌಂಟ್ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಅದ್ರ ಕಡೆ ಹೆಚ್ಚು ಗಮನನ ಕೂಡ ಆ್ಯಕ್ಷನನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು. ಇಷ್ಟು ದಿನ ಇದ್ದಂಥ ಕರ್ಮಗಳು ಕ್ಲಿಯರ್ ಆಗಿ ನಿಮ್ಮ ಲೈಫಿಗೆ ಒಂದು ಒಳ್ಳೆ ಬೆಟರ್ಮೆಂಟ್ ನಿಮಗೆ ಸಿಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ. ಇಷ್ಟು ದಿನ ಏನು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ನಿಮ್ಮ ಯಜಮಾನರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿಗಳು ಏನಿತ್ತು ಅದಕ್ಕೆ ಒಂದು ಒಳ್ಳೆ ರೀತಿಯ ನ್ಯಾಯ ನಿಮಗೆ ಈ ಮಂತಲ್ಲಿ ಸಿಗ್ಬೋದು ಅಂತಲೂ ಕೂಡ ಇದೆ. ತುಂಬ ಬೆಟರ್ಮೆಂಟು ಕೂಡ ಇದೆ. ನಿಮ್ಮ ಕೋರ್ಟ್ ಕಚೇರಿ ವಿಚಾರವಾಗಿ ಯಾರೆಲ್ಲ ಹೋಗಿದ್ದೀರಾ, ಒಂದು ನ್ಯಾಯ ನಿಮ್ಮ ಪರ ಇದೆ ಅಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಬಂದಿರುವಂಥದ್ದು. ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಟ್ರಾವೆಲಿಂಗ್ ಬರ್ತಾ ಇದೆ. ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಆಗುತ್ತೆ. ಮದುವೆಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಹೋಗಿ ಬರ್ತೀರಾ ಅಂತಲೂ ಕೂಡ ಇದೆ. ಫ್ರೆಂಡ್ಸ್ ಸೆಲೆಬ್ರೇಷನ್ ಇದೆ. ಮದುವೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಒಂದಿಷ್ಟು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ.
ಒಂದು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನಿರುತ್ತೆ ಅದ್ರ ಕಡೆ ಹೆಚ್ಚು ಗಮನನ ಕೊಡಿ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ನಿಮ್ಮ ಬಗ್ಗೆ ದಯವಿಟ್ಟು ಗಮನನ ಕೊಟ್ಕೊಳ್ಳಿ. ಅಚೀವ್ ಕಡೆ ಗಮನನ ಕೊಡಿ. ಮತ್ತು ನಿಮ್ಮ ನಾಲೆಡ್ಜ್ ಏನಿದೆ ಅದ್ರ ಕಡೆ ಎಫರ್ಟ್ ಹಾಕಬೇಕಾಗಿದೆ. ನಿಮ್ಮ ಎಫರ್ಟ್ ಕಡಿಮೆ ಆಗಿರೋದ್ರಿಂದ ಒಂದು ಸ್ಮಾಲ್ ಗ್ಯಾಪ್ ಬರ್ತಾ ಇದೆ. ಹಂಗಾಗಿ ಅದರ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಸ್ಟ್ರೆಂತ್ ಏನಿದೆ ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕಂಟಿನ್ಯೂ ಮಾಡ್ಕೊಳ್ಳಿ ಅಂತಲೂ ಇದೆ. ಒಂದು ಮೆಂಟಲಿ ಕ್ಲಿಯರಿಟಿ ನಿಮಗೆ ಅವಶ್ಯಕತೆ ಇದೆ. ಮೆಂಟಲಿ ಕ್ಲಿಯರ್ ಆಗಿರ್ತೀರ ಈ ಮಂತಲ್ಲಿ. ಒಂದಿಷ್ಟು ಅಂದರೆ ಒಂದು ರೀತಿಯಲ್ಲಿ ನೀವೇ ಒಂದು ಏನೋ ಒಂದು ಗೆರೆ ಎಳಿತಾರೆ ಅಂತ ಅಂದ್ಕೊಳ್ತೀರಲ್ಲ, ಆ ರೀತಿಯಲ್ಲಿ ಗೆರೆನ ಹೇಳ್ಕೊಂಡು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಪಡ್ತೀರ. ಎಮೋಷನಲ್ಲೇ ಇಷ್ಟು ದಿನ ಇದ್ದು ಸಾಕು, ಇನ್ನು ಮುಂದಿನ ದಿನಗಳಲ್ಲಿ ಎಮೋಷನಲ್ಲಿ ಬ್ಯಾಲೆನ್ಸ್ ಏನಿತ್ತು ಅದನ್ನು ಸರಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ನಿಮಗೆ ಈ ಮಂತಲ್ಲಿ ಬರುತ್ತೆ ಅಂತ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗುತ್ತೆ ಅಂತ ನೋಡೋಣ. ಮೊದಲನೇ 3 ಕಾರ್ಡನ್ನು ಹೇಳ್ತೀನಿ, ನಿಮ್ಗೆ ಯಾವ ಕಾರ್ಡ್ಗಳು ಕರೆಕ್ಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೋದು. ಇದು ನಂಬರ್ 1 ಇದೆ, ಇದು ನಂಬರ್ 2, ಇದು ನಂಬರ್ 3. ನೀವು ಅಂದುಕೊಂಡಂಥ ಕೆಲಸ ಯಾವಾಗ ಆಗುತ್ತೆ? ನಂಬರ್ 1 ಯಾರು ತಗೊಂಡಿದ್ರಿ ಈ 1 ಇಯರಲ್ಲಿ ಆಗುತ್ತೆ ಅಂತ ಇದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು 1 ವರ್ಷದೊಳಗಡೆ ಆಗುತ್ತೆ. ನಂಬರ್ 2 ಯಾರು ತಗೊಂಡಿದ್ರಿ ನಿಮ್ಮ ಮನೆ ದೇವರ ಆಶೀರ್ವಾದನ, ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಅದಾದ ನಂತರ ಖಂಡಿತವಾಗ್ಲೂ ಸಡನ್ನಾಗಿ ಆಗುತ್ತೆ ಅಂತ ಬಂದಿದೆ. ನಂಬರ್ 2 ಯಾರು ತಗೊಂಡಿದ್ರಿ ಇದಕ್ಕೆ ಒಂದು 2 ಇಯರ್ಸ್ ಬೇಕಾಗ್ಬೋದು. ಇಲ್ಲಾಂದರೆ ಡಿಸೆಂಬರ್ ತಿಂಗಳಲ್ಲಿ 22 ಡೇಟ್ ನವೆಂಬರಲ್ಲಿ, ಡಿಸೆಂಬರ್ 1ಅಲ್ಲಿ, ಇಲ್ಲ ಅಷ್ಟರೊಳಗಡೆ ಆಗಲಿಲ್ಲ ಅಂತ ಅಂದರೆ 2 ಇಯರ್ಸಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಕೊನೆಯದಾಗಿ ಏಂಜಲ್ ಗೈಡೆನ್ಸ್ ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀವಿ? ಥ್ಯಾಂಕ್ ಯು. ಸಮಥಿಂಗ್ ಬೆಟರ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ರೀತಿ ಒಳ್ಳೆ ಬದಲಾವಣೆಗಳು ಬರ್ತಾ ಇದೆ ಅಂತ ಇದೆ. ಏಂಜಲ್ಸ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ನಿಮ್ಗೆ ಏನಾದರೂ ಮತ್ತೆ ಬೇಕು ಅಂದರೆ ಏಂಜಲ್ಸ ಪ್ರೇಯರ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಒಳ್ಳೆ ರೀತಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಫಸ್ಟ್ ಕಾರ್ಡ್ ಅದೇ ಬಂದಿರೋದ್ರಿಂದ ಇಲ್ಲಿ ಒಂದು ಪಾಸಿಟಿವ್ ಆಗಿ ತೊಗೊಳ್ಳಿ. ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತೊಗೊಂಡಿದ್ದಲ್ಲಿ ನೆಗೆಟಿವಿಟಿ ಆಗಿರೋದನ್ನು ಬಿಟ್ಟು ಒಂದು ಪಾಸಿಟಿವ್ ಆಗಿ ಮುಂದುವರಿದ್ರಿ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಏನಾದರೂ ಯಾರಿಗಾದ್ರೂ ಹೇಳಬೇಕು ಅಂದರೆ ದಯವಿಟ್ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗಾದ್ರೂ ಏನೇ ಹೇಳಬೇಕು ಅನ್ನೋ ಸಿಚುವೇಶನ್ ಬಂದರೆ ಧೈರ್ಯವಾಗಿ ಹೇಳ್ಕೊಳ್ಳಿ ಅಂತ ಬಂದಿರುವಂಥದ್ದು. ಫ್ಯಾಮಿಲಿ ಮಧ್ಯೆ, ನಿಮ್ಮ ಪಾರ್ಟ್ನರ್ ಮಧ್ಯೆ, ನಿಮ್ಮ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಎಲ್ಲರ ಮಧ್ಯೆನೂ ಕೂಡ ಒಂದು ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುತ್ತೆ ಈ ಮಂತಲ್ಲಿ ಅಂತ ಇದೆ. ಒಂದು ಪೀಸ್ಫುಲ್ ಆಗಿರುವಂಥ ಸೊಲ್ಯೂಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ನಿಮ್ಮ ತಾಳ್ಮೆ ಏನಿದೆ ಆ ತಾಳ್ಮೆಗೆ ಒಂದು ಸೊಲ್ಯೂಷನ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಿ.